ಶ್ರೀ ಗುರುಭ್ಯೋ ನಮಃ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ರಾಯರ ಮಠದಲ್ಲಿ ಇಂದು ಏಕಾದಶಿಯ ದಿನ ರಾಯರ ದರ್ಶನ ಮಾಡೋಣ ಬನ್ನಿ. ಏಕಾದಶಿಯ ದಿನ ಉಪವಾಸ ಮಾಡುವುದು ವಿಧಿ. ಉಪವಾಸ ಅಂದರೆ ಹತ್ತಿರದಲ್ಲಿ ವಾಸ ಅಂತ, ಭಗವಂತನ ಸಮೀಪದಲ್ಲಿ ವಾಸ ಮಾಡುವುದು. ಆಹಾರ ನೀರು ಸೇವನೆ ನಿಷೇಧ. ನಿರ್ಜಲ ನಿರಾಹಾರರಾಗಿ ಏಕಾದಶ ಇಂದ್ರಿಯಗಳನ್ನು ಭಗವಂತನಲ್ಲೇ ನೆಲೆಗೊಳಿಸಿ ಅವನ ಧ್ಯಾನದಲ್ಲೇ ಸಮಯ ಕಳೆಯುವುದು ಏಕಾದಶಿಯಲ್ಲಿ ಮಾಡಬೇಕಾದ್ದು. ಹಾಗಾಗಿ ಏಕಾದಶಿಯ ದಿನ ಭಗವಂತ ನಾರಾಯಣನನ್ನು ಹೊರತುಪಡಿಸಿ ಯಾವ ದೇವತೆಗಳಿಗೂ ಗುರುಗಳಿಗೂ ಅಲಂಕಾರ ನೈವೇದ್ಯಗಳು ಇರುವುದಿಲ್ಲ. ಏಕೆಂದರೆ ಅವರೆಲ್ಲರೂ ನಿಷ್ಠೆಯಿಂದ ಏಕಾದಶಿ ವ್ರತದಲ್ಲಿ ನಿರತರಾಗಿರುತ್ತಾರೆ. ಅತ್ಯಂತ ಪುಣ್ಯಪ್ರದ ಪಾಪನಾಶಕವಾದ ಈ ಏಕಾದಶಿಯ ದಿನದಂದು ಆಹಾರ ನೀರು ಸ್ವೀಕರಿಸದೆ ದೇವರ ದರ್ಶನ ಗುರುಗಳ ದರ್ಶನ ಅತ್ಯಂತ ಪುಣ್ಯಪ್ರದ. ದೇವರ ಗುರುಗಳ ದರ್ಶನ ನಮ್ಮನ್ನು ಈ ಭವಸಾಗರದಿಂದ ಮುಕ್ತಗೊಳಿಸಿ ಅಮಿತಾನಂದದ ಮೋಕ್ಷ ಮಾರ್ಗಕ್ಕೆ ಹಚ್ಚುತ್ತದೆ. ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.